ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪೆಷಲಿ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗೆ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಜಾಸ್ತಿ ಗರ್ಭಿಣಿ ಸ್ತ್ರೀಯರು ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗಳು ನಿಲ್ಲೋದ್ರಿಂದ ನಿಮಗೆಲ್ಲ ಏನೇನು ಪ್ರಾಬ್ಲಮ್ ಆಗುತ್ತೆ, ಇದೆಲ್ಲ ನೀವು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ, ಕೆಲವರು ಊಹೆನೂ ಮಾಡಿರೋದಿಲ್ಲ ಈ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿ. ಓಕೆನಾ. ಆದಷ್ಟು ಒಂದೇ ಥರ ಕುತ್ಕೊಳ್ಳೋದಾಗಿರ್ಬೋದು, ನಿಂತ್ಕೊಳ್ಳೋದಾಗಿರ್ಬೋದು, ಒಂದು ಏನಾನ ಒಂದೇ ಸಮ ಒಂದೇ ಶೇಪಲ್ಲಿ ಕುತ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಹಾಗಾಗಿ ನೀವು ಯಾವ ಥರ ಇರಬೇಕು, ಯಾವ ಥರ ಬರೀ ನಿಲ್ಲೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಕೆಲವೊಂದು ಟಿಪ್ಗಳು. ಫಸ್ಟ್ ಆಫ್ ಆಲು, ನೀವು ಜಾಸ್ತಿ ನಿಲ್ಲೋದ್ರಿಂದ ಕಾಲುದ್ದ ಅನ್ನೋದು ಇಮಿಡಿಯೇಟ್ಲಿ ಕಾಣಿಸ್ಕೊಳ್ಳುತ್ತೆ. ನೀವು 9 ಮಂತ್ಸಲ್ಲಿ ಅವಾಗವಾಗ ಕಾಣಿಸ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಇರುತ್ತೆ. 1ರಿಂದ 9 ತಿಂಗಳು, ಓಕೆನಾ. 9 ತಿಂಗಳವರೆಗೂ ನೀವು ಒಂದೇ ರೀತಿ ಕುತ್ಕೊಳ್ಳೋದಾಗಿರ್ಬೋದು, ನಿಂತ್ಕೊಳ್ಳೋದಾಗಿರ್ಬೋದು ಮಾಡ್ದಲೇ ಇದ್ದರೆ ನಿಮಗೆ ತುಂಬ ಒಳ್ಳೆಯದು, ಓಕೆನಾ. ಕಾಲು ಊತ ಬರೋದಾಗಿರ್ಬೋದು, ಮತ್ತು ಬ್ಲಡ್ ಪ್ರೆಷರ್, ಓಕೆನಾ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಇದರಿಂದ BP ಲೋ ಆಗೋದು, ಜಾಸ್ತಿ ಆಗೋದು, ಇದರಿಂದನೂ ಸಹ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊತವೆ. ಈ ಥರ ರಿಲೇಟೆಡು ಕೈ ಊದ್ಕೊಳ್ಳೋದು, ಕಾಲು ಊದ್ಕೊಳ್ಳೋದು, ಮತ್ತು ಮೂಡು ಸರಿಯಾಗಿ ಇಲ್ದಲೇ ಇರೋದು. ನಮ್ಮ ಆರೋಗ್ಯ ಚೆನ್ನಾಗಿದೆ ತಾನೇ ಮೂಡ್ ಚೆನ್ನಾಗಿರೋದಕ್ಕೆ. ಹಾಗಾಗಿ ಈ ಒಂದು ಟೈಮಲ್ಲಿ ನೀವು ಒಂದೇ ಶೇಪ್ ಕೂತ್ಕೊಳ್ಳೋದಾಗಿರ್ಬೋದು, ನಿಂತ್ಕೊಳ್ಳೋದಾಗಿರ್ಬೋದು ಮಾಡೋದು ಅಷ್ಟು ಸೇಫ್ ಅಲ್ಲ, ಓಕೆನಾ. ಇನ್ನು ನೆಕ್ಸ್ಟ್ ಬಂದು, ನಮಗೆಲ್ಲ ಆಫ್ಟರ್ 6 ಮಂತ್ಸ್ 7 ಮಂತ್ಸ್ ಮೇಲೆ ಬೆನ್ನೋವು, ಸೊಂಟ ನೋವು ಎಲ್ಲ ಕಾಣಿಸ್ಕೊಂಡಿದ್ದು. ಯಾಕೆಂದರೆ ವೆಯ್ಟ್ ನಾವು ಆಗ್ತಾಯಿದ್ದೀವಿ, ಮಗುನೂ ವೆಯ್ಟ್ ಆಗ್ತಿರುತ್ತೆ. ಅದನ್ನೆಲ್ಲ ವೆಯ್ಟ್ ತಡ್ಕೊಳಕ್ಕಾಗ್ದಲೇ ಆ ಒಂದು ನೋವುಗಳು ಬರೋದು ಇಟ್ಸ್ ನ್ಯಾಚುರಲ್. ಬಟ್ ನೀವೇನನ್ನ ಜಾಸ್ತಿ ನಿಂತ್ಕೊಳ್ಳೋದು, ಕುತ್ಕೊಳ್ಳೋದು ಮಾಡಿದ್ರೆ ಬೆನ್ನೋವು, ಸೊಂಟ ನೋವು ಇಮಿಡಿಯೇಟ್ಲಿ ನಿಮಗೆ ಅವಾಗವಾಗ ಕಾಣಿಸ್ಕೊತಾನೆ ಇರುತ್ತೆ. ಒಂದೊಂದು ಟೈಮು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ನೋವೆಲ್ಲ ನಾವು ಅನುಭವಿಸಿರೋದು ಉಂಟು. ಹಾಗಾಗಿ ಜಾಸ್ತಿ ನಿಲ್ಲೋದು, ಕುತ್ಕೊಳ್ಳೋದು ಮಾಡೋದು ಒಳ್ಳೆಯದಲ್ಲ, ಓಕೆನಾ. ಇನ್ನು ನೆಕ್ಸ್ಟ್ ಇನ್ನೊಂದು ಹೆಲ್ತ್ ಇಶ್ಯೂಸ್ ಏನಾಗುತ್ತೆ ಅಂದರೆ, ತಲೆ ಸುತ್ತೋದು ಬೇಗ ಬರುತ್ತೆ, ಮತ್ತು ಸುಸ್ತಾಗೋದು, ಕಾಲು ನೋವು ಬರೋದು, ತೊಡೆ ನೋವು ಬರೋದು, ಆಮೇಲೆ ಬ್ಯಾಕ್ ಪೇಯ್ನ್ ಜಾಸ್ತಿ ಬರೋದು, ವಾಮಿಟ್ ಬರೋಂಗಾಗೋದು, ಆದರೆ ವಾಮಿಟ್ ಬರೋದಿಲ್ಲ. ಇದೂ ಸಹ ನೀವು ಜಾಸ್ತಿ ನಿಲ್ಲೋದ್ರಿಂದ, ಕುತ್ಕೊಳ್ಳೋದ್ರಿಂದ, ಒಂದೇ ಶೇಪಲ್ಲಿ ಕುತ್ಕೊಂಡು ಏನಾನ ಕೆಲಸ ಮಾಡೋದಾಗಿರೋದು, ಆಫೀಸಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಮಾಡೋದ್ರಿಂದ ಖಂಡಿತವಾಗ್ಲೂ ಇವೆಲ್ಲ ಪ್ರಾಬ್ಲಮ್ಸು ಬಂದೇ ಬರುತ್ತೆ, ಓಕೆನಾ. ಇನ್ನೊಂದು, ಕಾಲಲ್ಲಿ ಯಾವುದೋ ಒಂದು ಲಿಕ್ವಿಡ್ಗಳು ಶೇಖರಣೆ ಆಗೋದು ಸಹ ಇದೊಂದು ಪ್ರಾಬ್ಲಮ್ಮು ಸಹ ಆಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಹೀಗೆಲ್ಲ ಮಾಡೋದ್ರಿಂದ ನಿಮ್ಮ ಬಾಡಿ ಆಕ್ಟಿವ್ ಇರೋದಿಲ್ಲ. ಅಂದರೆ ಯಾವುದೇ ಥರ ನೀವು ಕೂತಿರೋದು ಅಥವಾ ನಿಂತಿರೋದು ಮಾಡಿದ್ರೆ ನಿಮ್ಮ ಒಂದು ಕೈ ಆಗಿರ್ಬೋದು, ಕಾಲಾಗಿರ್ಬೋದು ಯಾವುದೂ ಆ್ಯಕ್ಟಿವ್ ಇರೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ. ಹಾಗಾಗಿ ನಿಮಗೆ ಯಾವಾಗ ಹೆರಿಗೆ ಆಗುತ್ತೆ, ಆಫ್ಟರ್ 7 ಮಂತ್ಸ್ ಯಾವಾಗ ನಿಮಗೆ ಹೆರಿಗೆ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕು. ನಿಮ್ಮ ಜೊತೆಗೆ ಇನ್ನೂ ಒಳಗಡೆ ಒಂದು ಮಗು ಇರುತ್ತಲ್ಲ, ಹಾಗಾಗಿ ನೀವೆಷ್ಟು ಆ್ಯಕ್ಟಿವ್ ಇರ್ತೀರ ಅಷ್ಟು ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ನೀವು ನಿಂತಿರ್ತವೆ ನಿಲ್ಲೋದು, ಕೂತಿರ್ತವೆ ಕೂರೋದು ಮಾಡ್ದಲೇ ಇದ್ದು ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು, ನಿಲ್ಲೋದಾಗಿರ್ಬೋದು. ಪ್ರತಿ 10 ನಿಮಿಷಕ್ಕೆ ಒಂದು ಹಾಫ್ ಆನ್ ಅವರ್ ಕೂತಿದ್ದೀರಾ ಅಂದರೆ ಎದ್ದೊಂದು 10 ನಿಮಿಷ ವಾಕ್ ಮಾಡೋದು, ನಿಲ್ಲೋದು, ಕೂರೋದು, ರೆಸ್ಟ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಓಕೆನಾ. ಇವತ್ತಿನ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಈ ತಪ್ಪು ಮಾಡ್ತಾಯಿದ್ರೆ ಇವತ್ತಿಂದ ಇಲ್ಲಿಗೆ ಬಿಡಿ, ಓಕೆನಾ. ಇದನ್ನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.